ಮುದ್ದು ಸೊಸೆ ಸಂಚಿಕೆಯನ್ನು ನೋಡಬೇಕು ಅಂತೇಳಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಈಶ್ವರಿ ಮತ್ತು ಚಿತ್ರ ಇಬ್ಬರೂ ಮಾತಾಡ್ತಾ ಇರ್ತಾರೆ. ಏನಮ್ಮ ಇದು ಗೆದ್ದುಬಿಡ್ತಾರಾ ಇವರು, ದೊಡ್ಡಪ್ಪ ಗೆದ್ದರೆ ಮುಗೀತು ಅಷ್ಟೇ, ಯಾರನ್ನೂ ಹಿಡಿಯೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಲ್ಲಿಂದ ತಲೆನೋವು ಅಂತೇಳಿ ನಾವು ಆಮೇಲೆ ಬಂದು ಟಿ ವಿ ನೋಡ್ತೀವಿ ಅಂತ ಹೇಳ್ತಾರೆ. ಅಮ್ಮಮ್ಮ ಮತ್ತು ಇವರು ಸಾವಿತ್ರಿ ಅವ್ರ ಮಗಳು ಎಲ್ಲರೂ ಕುತ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಎಲ್ಲ ನೋಡಿದಾಗ ಟಿ ವಿನಲ್ಲಿ ನ್ಯೂಸ್ ಬರುತ್ತೆ, ಇದು ಶಿವರಾಮೇಗೌಡರು ಮತ್ತು ಇದರಲ್ಲಿ ಮುಂದೆ ಹೊರ್ದಿದ್ದಾರೆ ಅಂತೇಳಿ, ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಅಂತೇಳಿ ಎಲ್ಲ ಹೇಳ್ತಾ ಇದ್ದಾಗ ಎಲ್ಲದರಲ್ಲೂ ಅವರೇ ಮುನ್ನಡೆ ಅಂತೇಳಿ ಬರ್ತಾರೆ. ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ. ಹಾಗೆ ವಿದ್ಯಾ ಮತ್ತು ಚಂಪಾ ಇಬ್ಬರೂ ನಿಂತ್ಕೊಂಡು ಕಿಟಕಿಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಮುಖಂಡರು ಕೂಡ ಈ ಕಡೆ ಎಲೆಕ್ಷನ್ ಸ್ಥಳದಲ್ಲಿ ಮತ ಎಣಿಕೆ ಮಾಡಬೇಕಾದ್ರೆ ಎಲ್ಲರೂ ಅವರಿಗೆ ಖುಷಿಯಿಂದ ಹೇಳ್ತಾ ಇರ್ತಾರೆ. ಹಾಗೆ ಅವ್ರ ಅಪೋಸಿಟ್ ಬೀರೇಗೌಡ ಅಂತ ಇರ್ತಾರಲ್ಲ, ಅವರು ಇನ್ನೂ ಮತ ಎಣಿಕೆ ಎಲ್ಲ ಇದೆ, ಇನ್ನೂ ಕೊನೆ ತನಕನೂ ಏನು ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತಾರೆ. ಈ ಕಡೆ ಮನೆಯವರಿಗೆಲ್ಲ ಟಿ ವಿನಲ್ಲೆಲ್ಲ ಕೇಳಿಬಿಟ್ಟು ನಮ್ಮ ಮಗ ಗೆದ್ದುಬಿಟ್ಟ ಅಂತೇಳಿ ಖುಷಿ ಆಗುತ್ತೆ. ಆಗ ಇವನು ಕೂಡ ನಕ್ಕೋತಾ ಹೇಳ್ತಾ ಇರಬೇಕಾದ್ರೆ ಎಲ್ಲರಿಗೂ ಖುಷಿ ಆದಮೇಲೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಕುಣಿತಾ ಇರ್ತಾರೆ. ಹಾಗೆ ವಿನಂತಿ ಮತ್ತು ಅಮ್ಮಮ್ಮ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಟಿ ವಿನಲ್ಲಿ ನಮ್ಮ ದೊಡ್ಡಪ್ಪನೇ ಮಾವನೇ ಗೆದ್ದುಬಿಟ್ರು ಹಾಗೆ ಹೀಗೆ ಅಂತೇಳಿ ಮಾತಾಡ್ತಾ ಇರ್ತಾರೆ. ಇದರಿಂದ ಎಲ್ಲರಿಗೂ ತುಂಬ ಖುಷಿಯಾಗಿ ಮನೇಲಿ ಸಿಹಿ ತಗೊಂಬೋಗು ಸಾವಿತ್ರಿ ಅಂತೇಳಿ ಅಮ್ಮಮ್ಮ ಹೇಳಿ ಎಲ್ಲರಿಗೂ ಸ್ವೀಟ್ ಬಾಯಿಗೆ ತಿನ್ನಿಸ್ತಾರೆ. ಹಾಗೆ ಚಂಪಾ ಮತ್ತು ವಿದ್ಯಾ ಅವರಿಗೂ ಕೂಡ ಸ್ವೀಟ್ ತಿನ್ನಿಸ್ತಾಳೆ ಅಮ್ಮಮ್ಮ. ಅದೇ ಥರನೇ ಎಲ್ಲರೂ ಶಿವರಾಮೇಗೌಡರಿಗೆ ಒಳ್ಳೆಯದಾಯಿತು, ಜಯವಾಗಲಿ ಅಂತೇಳಿ ಎಲ್ಲರೂ ಹೇಳ್ತಾರೆ. ಆಗ ಶಿವರಾಮೇಗೌಡರು ಗೋವಿಂದ ಮತ್ತು ಭದ್ರೇಗೌಡವ್ರನ್ನ ಇಬ್ಬರನ್ನೂ ಹಿಡ್ಕೊಂಡು ಖುಷಿಯಾಗಿ ನೋಡು ನಾನು ಗೆದ್ದೆ ಅಂತ ಹೇಳ್ತಾರೆ. ಎಲ್ಲರೂ ಊರಿನ ಜನ ಎಲ್ಲ ಮಾತಾಡಿ ಎಲ್ಲ ತುಂಬ ಒಳ್ಳೆಯದಾಯಿತು, ಶಿವರಾಮೇಗೌಡರಿಗೆ ಜೈ ಅಂತ ಹೇಳ್ತಾರೆ. ಹಾಗೆ ಪಾರ್ಟಿ ಆಫೀಸಿಗೆಲ್ಲ ಹೋಗಿ ಅಲ್ಲಿನ ಏನೇನು ಇದೆ ಅದೆಲ್ಲನೂ ನಿರ್ಬಂಧಗಳನ್ನೆಲ್ಲನೂ ಒಪ್ಕೊಂಡು ಅಲ್ಲಿಂದ ಶಿವರಾಮೇಗೌಡರು ಹೊರಗಡೆ ಬರ್ತಾರೆ. ಅದಾದಮೇಲೆ ಎಲ್ಲರೂ ಹಾರ ಹಾಕಿ ಶಿವರಾಮೇಗೌಡರಿಗೆ ಜೈ, ಶಿವರಾಮೇಗೌಡರು ಜೈ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಕ್ವಾಟ್ಲೆಯವರು ತುಂಬಾ ಖುಷಿಯಾಗಿರ್ತಾನೆ. ಹೀಗೆ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ನ್ಯೂಸ್ ಚಾನಲ್ನವರು ಬರ್ತಾರೆ. ಅವು ಬಂದಾದಮೇಲೆ ಗೌಡ್ರೆ ನೀವು ಗೆದ್ದಿದ್ದೀರಾ, ತುಂಬ ಖುಷಿಯಾಯಿತು, ಏನಂತ ಹೇಳ್ತೀರಾ ಅಂತ. ಏನೂ ಇಲ್ಲ, ಎಲ್ಲರೂ ನಮ್ಮ ಮನೆಯಲ್ಲೂ ಮತ್ತು ನೀವೆಲ್ಲರೂ ಸಹಕಾರದಿಂದ ನಾನು ಇಷ್ಟೊಂದು ಗೆಲ್ಲೋಕ್ಕೆ ಸಾಧ್ಯ ಆಯಿತು, ಎಲ್ಲರೂ ನನಗೆ ಒಳ್ಳೇದು ಮಾಡಿದ್ದಾರೆ, ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಅಂತ. ಗೌಡ್ರೆ ನಿಮ್ಮ ಸೊಸೆಯಿಂದನೂ 3 ದಿನದ ಮುಂಚೆ ಎಲೆಕ್ಷನ್ 3 ದಿನದ ಮುಂಚೆನೇ ತುಂಬ ತೊಂದರೆ ಆಯ್ತಲ್ಲ, ಸೊಸೆಯಿಂದನೂ ಅದು ಅವ್ರು ಹೇಳಿದ್ದು ಅವರು ಓಡಾಡಿದ್ದರಿಂದ ನೀವು ಗೆಲ್ಲೋಕ್ಕೆ ಸಾಧ್ಯ ಆಯಿತಾ ಅಂತ ಕೇಳಿದಾಗ ಅವರು ಎಲ್ಲರಿಗೂ ನನ್ನ ಗೆಲ್ಲೋಕ್ಕೆ ಸಹಾಯ ಮಾಡಿರೋದು ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾರೆ. ಈ ಕಡೆ ಹೇಳ್ತಾ ಇರಬೇಕಾದ್ರೆ ಚೆಲುವ ಇವರು ಪಟಾಕಿ ಹೊಡಿತಾ ಇರ್ತಾರೆ. ಆಗ ನಾನು ಹೇಳಿದೆ ಗೌಡ್ರೆ ನೋಡಿರಿ, ನಾನು ಅಂದ್ಕೊಂಡಂಗೆ ನೀವು MLA ಆದೆ ಹಾಗೆ ಆಗ್ತೀರಾ ಅಂತ ಹೇಳಿದೆ, ಹಂಗೆ ಆಯಿತು, ನೀವು ಮತ್ತೆ ಮಿನಿಸ್ಟ್ರು ಕೂಡ ಆಗ್ತೀರಾ ಅಂತ ಗೊತ್ತಿದೆ ನನಗೆ ಅಂತೇಳಿ ಹೇಳ್ತಾರೆ. ಚೆಲುವ ಏನಿದು ಅಂತೇಳಿ ಗೋವಿಂದಾಗ ಮಾತಾಡಿದಾಗ ಇರಲಿ, ಈ ಟೈಮಲ್ಲಿ ಏನೂ ಮಾತಾಡಬೇಡಣ, ಕೈ ಮುಗಿದು ಹೋಗಿಬಿಡು ಅಂತ ಹೇಳಿದಾಗ ಸರಿ ಆಯಿತು ಅಂಥೇಳಿ ಅಲ್ಲಿಂದ ಮುಂದೆ ಹೋಗ್ತಾರೆ. ಮತ್ತು ಇನ್ನೂ ಏನಾದರೂ ಕೇಳಬೇಕು ಅಂಥೇಳಿ ಪ್ರೆಸ್ನವರೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಮತ್ತೆ ನಾವು ಮಾತಾಡ್ತೀವಿ, ಇನ್ನು ಕಾರ್ಯಕರ್ತರು ಎಲ್ಲ ಕಾಯ್ತಾ ಇದ್ದಾರೆ ಅಂಥೇಳಿ ಭದ್ರಾ ಅವರು ಹೇಳ್ತಾರೆ. ಹಾಗೆ ಅಲ್ಲಿಂದ ಮುಂದೆ ಎಲ್ಲ ಹೋಗ್ತಾ ಇರಬೇಕಾದ್ರೆ ಚೆಲುವ ನೋಡಿ ನಮ್ಮ ಬೀಗರು ಗೆದ್ದುಬಿಟ್ರು ಅಂತ ಹೇಳ್ತಾನೆ. ಅದು ಶಿವರಾಮೇಗೌಡರಿಗೆ ಇಷ್ಟ ಆಗ್ತಾ ಇರಲ್ಲ. ಈ ಸಂದರ್ಭದಲ್ಲಿ ನಾವೇನು ಮಾತಾಡಬಾರ್ದು ಅಣ್ಣ ಅಂಥೇಳಿ ಗೋವಿಂದ ಭದ್ರಗೌಡಗೆ ಹೇಳ್ತಾರೆ. ಅಲ್ಲಿಂದ ಮೆರವಣಿಗೆ ಮಾಡಿಕೊಂಡು ಎಲ್ಲ ಖುಷಿಯಾಗಿ ಗೌಡರು ಗೋವಿಂದ ಎಲ್ಲರೂ ಅವ್ರ ಮನೆಗೆ ಬರ್ತಾ ಇರ್ತಾರೆ. ಡ್ಯಾನ್ಸ್ ಮಾಡ್ತಾ ಬ್ಯಾಂಡ್ ಸೆಟ್ಟು ಎಲ್ಲನೂ ಕುಣಿತಾ ಎಲ್ಲ ಮಾಡ್ಕೊತ ಬರ್ತಾ ಇರ್ತಾರೆ. ಬಂದಾಗ ಈಗ ಸಾವಿತ್ರಿ ಮತ್ತು ಮನೆಯವರು ಎಲ್ಲರೂ ಖುಷಿಯಾಗಿರ್ತಾರೆ, ಶಿವರಾಮೇಗೌಡರು ಮತ್ತು ಅವ್ರ ಅಮ್ಮ ಎಲ್ಲರೂ. ಆದರೆ ಈಶ್ವರಿ ಅವ್ರ ಮಗಳು ಮತ್ತು ಸುಭಾಷ್ ಇವರು 3 ಜನಕ್ಕೂ ಇಷ್ಟ ಇರಲ್ಲ ಅವರಿಗೆ ಗೆದ್ದಿರೋದು. ಅಮ್ಮ ನೋಡ್ದ ಇವರು ಗೆದ್ದುಬಿಟ್ರು ದೊಡ್ಡಪ್ಪ ಅಂತ ಹೇಳಿದಾಗ, ನೋಡು ಎಲ್ಲ ಜನಗಳು ಓಟ್ ಹಾಕದೆ ಇವ್ರಿಗೆ ಮೋಸ ಮಾಡಿಬಿಟ್ಟಿದ್ದಾರೆ ಕಣೆ, ದುಡ್ಡು ಕೊಟ್ಟಿದ್ದವರು ಜನಗಳಿಗೆ ನಿಯತ್ತೇ ಇಲ್ಲ ಅಂತ. ಏನೂ ಇಲ್ಲಮ್ಮ, ಜನಗಳಿಗೆ ನಿಯತ್ತು ಅಂತ ಅಲ್ಲ, ಜನಗಳು ಯಾರು ಕೆಲಸ ಮಾಡ್ತಾರೆ ಅದನ್ನು ನೋಡ್ತಾರೆ, ದುಡ್ಡು ಅಂತ ನೋಡಲ್ಲಮ್ಮ, ದುಡ್ಡು ಮುಖ್ಯ ಅಲ್ಲ ಅಂತ ಗೊತ್ತಾಗುತ್ತೆ ಅಂದು. ಏಯ್ ಏನೇ ನೀನು ಹೇಳ್ತಾ ಇರೋದು ಚಿತ್ರ,
ನೀನು ನನ್ನ ಪರನಾ ಶಿವರಾಮೇಗೌಡ ಪರನಾ ಅಂತೇಳಿ ಕೇಳ್ತಾಳೆ. ಹಾಗಲ್ಲಮ್ಮ, ಇಲ್ಲಿ ನಡೀತಾ ಇರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮನ ಕಾಲಿಗೆ ಬಿದ್ದು ಶಿವರಾಮೇಗೌಡರು ಆಶೀರ್ವಾದ ತಗೊಳ್ತಾರೆ. ಭದ್ರಾ ಗೋವಿಂದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿರಿ ಅಂತ ಹೇಳ್ತಾರೆ. ಅಮ್ಮಮ್ಮ ಎಲ್ರಿಗೂ ಒಳ್ಳೆಯದಾಗಲಿ ಮಗ ಅಂತೇಳಿ ನನ್ನ ಆಶೀರ್ವಾದ ಯಾವಾಗೂ ಇರುತ್ತೆ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರಿಗೆ ಮತ್ತು ಸಾವಿತ್ರಿ ಮತ್ತು ಅವ್ರ ಹೆಂಡ್ತಿ ಮೋನಾ ಅವರು ಇಬ್ಬರೂ ಆರತಿ ಎಲ್ಲ ಮಾಡಿ ಹೊರಗಡೆ ಕರ್ಕೊಂಡು ಎಲ್ಲ ಒಳ್ಳೆಯದಾಗುತ್ತೆ ಇನ್ಮೇಲೆ ಅಂತ ಹೇಳ್ತಾರೆ. ಎಲ್ಲರೂ ಖುಷಿಯಿಂದ ಅವ್ರನ್ನ ಒಳಗಡೆ ಬರಮಾಡ್ಕೊಳ್ತಾರೆ. ಹಾಗೆ ಎಲ್ಲ ಕಾರ್ಯಕರ್ತರಿಗೆ ಸರಿಯಾಗಿ ನೋಡ್ಕೊ ಭದ್ರಾ ಅಂತೇಳಿ ಹೇಳಿ ಅಲ್ಲಿಂದ ಮನೆ ಒಳಗಡೆ ಹಾಗೆ ಎಲ್ಲರೂ ಮನೆ ಒಳಗಡೆ ಖುಷಿಯಾಗಿ ಹೋಗ್ತಾರೆ. ಇದು ಇವತ್ತಿನ ಮುದ್ದು ಸೊಸೆ ಸಂಚಿಕೆ.